ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಪನ್ನೀರ್ ಟಾಕೋಸ್ ಅಂತ ಅಂದರೆ ಈಗ ನೈಟ್ ಹೊತ್ತು ಚಪಾತಿ ಮಿಕ್ಕಿರುತ್ತೆ ಅಥವಾ ಬೆಳಗ್ಗೆ ಹೊತ್ತೇ ಚಪಾತಿ ಮಿಕ್ಕಿರುತ್ತೆ, ಒಂದು ಸ್ನ್ಯಾಕ್ಸ್ಗಾಗಿರ್ಬೋದು, ಬ್ರೇಕ್ಫಾಸ್ಟ್ಗಾಗಿರ್ಬೋದು ಈ ಒಂದು ರೆಸಿಪಿ ಯೂಸ್ ಆಗುತ್ತೆ. ಮತ್ತು ಡಯಟ್ ಮಾಡೋರ್ಗೂ ಆಲ್ಮೋಸ್ಟ್ ಇದು ಪನ್ನೀರ್ ಇದರಿಂದ ಯೂಸ್ ಆಗುತ್ತೆ. ಪನ್ನೀರ್ ತಿನ್ನಲ್ಲ ಅಂತ ಅಂದವರು ಆ್ಯಂಡ್ ಏನಂದರೆ ಮಕ್ಳುಗಳು ಇವಾಗ ಚಪಾತಿನ ಇಷ್ಟಪಡಲ್ಲ, ಮತ್ತು ಒಬ್ಬೊಬ್ಬರು ಪನ್ನೀರನ್ನ ಇಷ್ಟಪಡಲ್ಲ. ನನ್ನ ಮಗಳು ಚಪಾತಿನ ಇಷ್ಟಪಡಲ್ಲ. ಈ ಥರ ಏನಾದರೂ ಚಪಾತಿಯಲ್ಲಿ ವೆರೈಟಿ ಮಾಡಿಬಿಟ್ಕೊಡಿ, ಖಂಡಿತವಾಗ್ಲೂ ತಿಂತಾರೆ. ಸೊ ಲೇಟ್ ಮಾಡ್ತೀರಾ, ಈ ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ನಾನಿಲ್ಲೊಂದು ಚಪಾತಿ ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಅಥವಾ ಟೊಮೆಟೊ ಸಾಸ್ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಇನ್ನು ಪನ್ನೀರ್ ಟಾಕೋಸ್ನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಇದಕ್ಕೆ 2 ಚಿಕ್ಕ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. 2 ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ನು ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನನಗೆ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ರಾಯ್ತು, ಇಲ್ಲಾಂದರೆ ನನಗೆ ಇದೇ ಥರ ದಪ್ಪ ಪೀಸ್ ಇದ್ದರು ಸಾಕು ಅನ್ನೋರಿದ್ದರೆ ಓಕೆ, ನೀವು ಹಾಗೇ ಸೇರಿಸ್ಕೊಳ್ಬೋದು. ಇದು ಒಂದು ನಂದಿನಿದು ಹಾಕ್ಕೊಳ್ತಾ ಇದ್ದೀನಿ ನಾನು. ನಂದಿನಿ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂದಿನಿ ಪ್ರಾಡಕ್ಟು ನಾವು ಜಾಸ್ತಿ ನಂದಿನಿ ಪ್ರಾಡಕ್ಟನ್ನೇ ಯೂಸ್ ಮಾಡೋದು ಮನೇಲಿ. ನಮಗೆ ಅದು ಒಳ್ಳೆ ಒಂಥರ ಸೆಟ್ಟಾಗಿ ಹೋಗ್ಬಿಟ್ಟಿದೆ. ಸೊ ಡಯಟ್ ಮಾಡೋರಿದ್ದರೆ ಚೀಸ್ನ ಸ್ಕಿಪ್ ಮಾಡಿ, ಯಾಕೆಂದರೆ ಚೀಸಲ್ಲಿ ತುಂಬ ಫ್ಯಾಟ್ ಕಂಟೆಂಟ್ ಇರುತ್ತೆ. ನಾನಿದು ಒಂದು ರೆಸಿಪಿಗೋಸ್ಕರ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಚೀಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೀಸ್ ಬೇಕಿದ್ರೆ ನಿಮಗೆ ಇನ್ನೂ ಬಾಕ್ಸ್ ಟೈಪ್ ಬರುತ್ತಲ್ಲ, ಅದನ್ನು ಕೂಡ ನೀವು ಚೆನ್ನಾಗಿ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಅಥವಾ ತುರಿದ್ಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಬೋದು. ನನಗೆ ಸ್ಲೈಸ್ ಪೀಸಲ್ಲಿತ್ತು, ಹಾಗಾಗಿ ನಾನು 1 ಸ್ಲೈಸ್ ಪೀಸ್ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು 5 ನಿಮಿಷ ನಾನು ಎಲ್ಲ ಚೆನ್ನಾಗಿ ಖಾರ ಪುಡಿ ಎಲ್ಲ ಇಟ್ಕೊಳ್ಳಿ ಪನ್ನೀರ್ಗೆ ಅಂತ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ನಾನು ಚಪಾತಿಗೆ ಟೊಮೆಟೊ ಸಾಸ್ನ ಹಾಕಿದೆ. ಅದನ್ನೇ ನಾನು ವಿಡಿಯೋನ ಈ ಕಡೆ ಕಟ್ ಮಾಡಿ ಹಾಕಿದ್ದೀನಿ, ನೋಡ್ಬೋದು ನೀವು. ನೆಕ್ಸ್ಟು ನಾವು ಇವಾಗ ಏನು 5 ನಿಮಿಷ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ಪನ್ನೀರ್ ಮತ್ತು ಚೀಸು ಅದೆಲ್ಲನೂ ಕೂಡ ಇದಕ್ಕೆ ನೀವು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಬೋದು. ನಾನು ಕ್ಯಾಪ್ಸಿಕಮ್ ಖಾಲಿ ಆಗಿತ್ತು, ಸೊ ಹಂಗಾಗಿ ನಾನು ಕ್ಯಾಪ್ಸಿಕಮ್ ಹಾಕೋಕ್ಕೆ ಆಗಲಿಲ್ಲ. ಕ್ಯಾಪ್ಸಿಕಮ್ ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊಳ್ಳಿ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗಾರ್ನಿಷಿಗೆ. ನೆಕ್ಸ್ಟು ಇದನ್ನೆಲ್ಲ ನಾನು ಪನ್ನೀರ್ದು ಏನು ಟಾಕೋಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡಾದ್ಮೇಲೆ ಸೈಡು ನಾನು ಸ್ವಲ್ಪ ಚೀಸ್ನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಚೀಸು ನೀವು ಈಗ ಪನ್ನೀರ್ ಇದಕ್ಕೆ ನಾನು ಹಾಕಿದ್ನಲ್ಲ ಅದಕ್ಕೆ ಬೇಡ ಅಂತ ಇದ್ದರೆ
ಲಾಸ್ಟಲ್ಲಿ ನೀವು ಈ ಥರ ಹಾಕ್ಕೊಳ್ಬೋದು, ಯಾಕಂದರೆ ಲಾಸ್ಟಲ್ಲಿ ಅದು ಚಪಾತಿ ಅಂಟ್ಕೊಳ್ಬೇಕು. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರು ಜಾಸ್ತಿ ಡಯಟ್ ಮಾಡೋದಿಲ್ಲ, ಅಂದರೆ ಹೆಲ್ತಿ ಫುಡ್ ತಿಂತೀವಿ ನಾವು, ಚೀಸೆಲ್ಲ ತಿನ್ನೋದಲ್ಲ ಅಪರೂಪ. ಹಾಗಾಗಿ ನಾವು ಅಪರೂಪ ಏನು ನಾವು ತಿನ್ನೋದೇ ಇಲ್ಲ, ಯಾವಾಗೋ ನಾವು ವರ್ಷದಲ್ಲಿ ಯಾವಾಗೋ ಒಂದು 3-4 ಸತಿ ತಿನ್ಬೋದು ನಾವು ಚೀಸ್ನ ಅಷ್ಟೇ. ಸೊ ಮನೇಲೆಲ್ಲ ನಾವು ಚೀಸ್ನ ಯೂಸ್ ಮಾಡಲ್ಲ, ಇದೊಂದು ರೆಸಿಪಿಗೋಸ್ಕರ ಅಷ್ಟೇ ನಾನು ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಈ ಥರ ಇಟ್ಕೊಂಡು ಚಪಾತಿನ ಪ್ರೆಸ್ ಮಾಡಿ ಆ ಚೀಸ್ಗೆಲ್ಲ ಇನ್ನೊಂದು ಲೇಯರ್ ಚಪಾತಿ ಅಂಟ್ಕೊಳ್ಬೇಕು ಆ ಥರ. ಸೊ ನೆಕ್ಸ್ಟು ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಬೋದು, ಬೆಣ್ಣೆ ಹಾಕ್ಕೊಳ್ಬೋದು ಅಥವಾ ಆಯಿಲ್ ಹಾಕ್ಕೊಳ್ಬೋದು. ಈ 3 ಯಾವುದು ಬೇಡ ಅಂತ ಅಂದರೆ ಆಪ್ಷನಲ್ಲು ನಾನ್ ಸ್ಟಿಕ್ ತವ ಇರಬೇಕು. ನಾನ್ ಸ್ಟಿಕ್ ತವ ಇದ್ರೇ ಇದು ಎದ್ದೇಳೋದು, ಯಾಕೆಂದರೆ ಚೀಸೆಲ್ಲ ಹಾಕಿರ್ತೀವಲ್ಲ, ಅಕಸ್ಮಾತ್ ಅದೇನಾದ್ರು ಹೊರಗಡೆ ಸ್ಪ್ರೆಡ್ ಆಯಿತು ಅಂತ ಅಂದರೆ ಸ್ವಲ್ಪ ಇದಾಗುತ್ತೆ. ಸೊ ನಾನಿಲ್ಲಿ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಪಾಪುನು ತಿಂತಾಳಲ್ವ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾನು ಎಲ್ಲ ಕಡೆ ಸವರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಏನು ನಾನು ಚಪಾತಿ ವಿತ್ ಪನ್ನೀರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಚಪಾತಿ ಪನ್ನೀರ್ ಟಾಕೋಸ್ನ ನಾನು ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ 10 ನಿಮಿಷ ಅಥವಾ 5 ನಿಮಿಷ ಎರಡೂ ಸೈಡ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ಚೀಸ್ ಹಾಕಿರೋದು, ಇಲ್ಲಾಂದರೆ ನೀವು ಕ್ಯಾಪ್ಸಿಕಮ್ ಹಾಕಿರ್ತೀರ, ಈರುಳ್ಳಿ ಹಾಕಿರ್ತೀರ, ನೆಕ್ಸ್ಟು ಏನಿರ್ಬೋದು ಪನ್ನೀರ್ ಹಾಕಿರ್ತೀವ, ಇದೆಲ್ಲ ನೀವು ಪನ್ನೀರ್ನ ಬೇಕಾದ್ರೆ ಡ್ರೈ ರೋಸ್ಟ್ ಮಾಡಿಬಿಟ್ಟು ಕೂಡ ಆ್ಯಡ್ ಮಾಡ್ಬೋದು, ಇದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು. ಯಾರಿಗೆ ಚಪಾತಿ ಇಷ್ಟ ಆಗೋದಿಲ್ಲ, ಯಾರಿಗೆ ಪನ್ನೀರ್ ಇಷ್ಟ ಆಗೋದಿಲ್ಲ, ನನಗಂತೂ ಚಪಾತಿಗಿಂತ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ನನಗೆ ಯಾವಾಗಲೂ ಅಷ್ಟೇ ನಾನು ಪನ್ನೀರ್ ಕೇಳ್ತಾನೆ ಇರ್ತೀನಿ ನನ್ನ ಹಸ್ಬೆಂಡ್ಗೆ, ಪನ್ನೀರ್ ತಂದುಕೊಡಿ ಅಂತ. ಅವ್ರು ಅದೆಷ್ಟು ಪನ್ನೀರ್ ತಿಂತೀಯ ನೀನು ಅಂತ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ನನಗೆ ಪನ್ನೀರ್ ರೆಸಿಪೀಸಲ್ಲಿ ಏನೇನು ಇಷ್ಟ ಎಲ್ಲ ಹೇಳಿ, ಆದರೆ ಈ ಪನ್ನೀರ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಮನೇಲಿ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ, ಇದೊಂದೇ ನನಗೆ ಪ್ರಾಬ್ಲಮ್ಮು. ಸೊ ಇದನ್ನು ನಾನು ನೆಕ್ಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ನೆಕ್ಸ್ಟಿಗೆ ಹಾಕಬೇಕಲ್ವ. ಸೊ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಸೈಡು ಮಗ್ಚ್ ಹಾಕೋಣ ಬನ್ನಿ. ಸೊ ನೋಡಿದ್ರಲ್ಲ ಚಪಾತಿ ಪನ್ನೀರ್ ಟಾಕೋಸು ಎಷ್ಟು ಈಸಿಯಾಗಿ ರೆಡಿ ಮಾಡಿದ್ವಿ ನಾವು. ಅದು ಹೆಲ್ದಿಯಾಗಿ ನ್ಯಾಚುರಲ್ಲಾಗಿ ಏನೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದಿರ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಅಥವಾ ನಿಮ್ಮ ಅಪ್ಪ ಅಮ್ಮನಿಗೆ ಮಾಡಿಕೊಡಿ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಮಾಡಿಕೊಡಿ, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.